ಎಲ್ರಿಗೂ ನಮಸ್ಕಾರ. ಇನ್ನೇನು ಚುನಾವಣೆ ರಿಸಲ್ಟಿಗೆ ಇನ್ನೂ 10 ದಿವಸ ಇದೆ. ಸೊ ಆಲ್ಮೋಸ್ಟ್ ತುಂಬ ಪ್ರಿಡಿಕ್ಷನ್ಗಳು ಬಂದಿದ್ದಾವೆ. ಆದರೆ ಮೊದಲನೇದಾಗಿ ನಾನು 2014ರ ಚುನಾವಣೆಯಿಂದ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ನಾರ್ಮಲ್ಲಾಗಿ ಜನರಲ್ ಎಲೆಕ್ಷನ್ ಅಥವಾ ಪಾರ್ಲಿಮೆಂಟ್ರಿ ಎಲೆಕ್ಷನ್ ಅಂತ ಕರೀತಾರೆ. ಅದು ಬಿಟ್ಟರೆ ಅಸೆಂಬ್ಲಿ ಎಲೆಕ್ಷನ್ ಇರುತ್ತೆ. ಸೊ ಜನರಲ್ ಎಲೆಕ್ಷನ್ ಅಥವಾ ಪಾರ್ಲಿಮೆಂಟ್ರಿ ಎಲೆಕ್ಷನ್ನಲ್ಲಿ 2014ರಲ್ಲಿ ಏನಕ್ಕೆ ಬಿ ಜೆ ಪಿನವ್ರು ಗೆದ್ದರು ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಸ್ವಲ್ಪ 2004ರಿಂದ ಶುರು ಮಾಡೋಣ. ಯಾಕಂದರೆ 2004ರಲ್ಲಿ ಚುನಾವಣೆ 6 ತಿಂಗಳು ಹಿಂದೆ ಪ್ರೀಪೋನ್ ಮಾಡಿದ್ರು ವಾಜಪೇಯಿನವರು. ಸೊ ಅದು ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಅಂತ ಕೆಲವರು ಹೇಳಿದ್ರು. ಇಂಡಿಯಾ ಶೈನಿಂಗ್ ಆಗ್ತಾಯಿದೆ, ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಕೂಡ ಬಂತು. ಅದು ಒನ್ ಆಫ್ ದ ರೀಸನ್. ಆದ್ದರಿಂದ ಮತ್ತೆ ಅದನ್ನು ಬೇಸಿಗೆ ಕಾಲದಲ್ಲಿ, ಅಂದರೆ ಜನಗಳಿಗೆ ಹೊರಗಡೆ ಬಂದು ಓಟ್ ಹಾಕೋದಕ್ಕೆ ಕಷ್ಟ ಆ ಟೈಮ್ನಲ್ಲಿ, ಬೇಸಿಗೆ ಕಾಲದಲ್ಲಿ. ಸೊ ಅದು ಬೇಸಿಗೆ ಕಾಲಕ್ಕೂ ಪ್ರೀಪೋನ್ ಆದಂಗೆ ಆಯಿತು, 6 ಮಂತ್ಸು. ಸೊ ಪ್ರೀಪೋನ್ ಮಾಡಿದ್ರು, ಅಲ್ಲಿ ಅವರಿಗೆ ಅಂಥ ಬಹುಮತ ಸಿಗಲಿಲ್ಲ. ಆವಾಗ ಯಾವುದೇ ಪಕ್ಷಕ್ಕೂ ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಇರಲಿಲ್ಲ. ಆದರೆ ಯು ಪಿ ಎನವ್ರಿಗೆ ಅಲಯನ್ಸ್ ಮೂಲಕ ಅವರಿಗೆ ಮೆಜಾರಿಟಿ ಸಿಕ್ತು. ಸೊ ಯು ಪಿ ಎನವ್ರು ಬಂದರು. ಸೊ ಯಾವಾಗಲೂ ಜನಗಳು ಓಟ್ ಹಾಕಬೇಕು ಅಂದರೆ ಸ್ಟ್ರಾಂಗ್ ಲೀಡರ್ಶಿಪ್ ನೋಡ್ತಾರೆ. ಲೋಕಲ್ ಕ್ಯಾಂಡಿಡೇಟ್ ಅಥವಾ ಎಂ ಪಿನ ನೋಡಿ ಓಟ್ ಹಾಕೋದು ಒಂದಾದರೆ, ಎರಡನೇದು ಪಾರ್ಟಿ ನೋಡಿ ಓಟ್ ಹಾಕ್ತಾರೆ, ಮೂರನೇದು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ತಾರೆ. ಸೊ ಅಲ್ಲಿ ಜನಗಳು ಅಷ್ಟೊಂದು ಅವ್ರಿಗೇನೋ ಅಂಥ ಚೇಂಜ್ ಕಾಣಲಿಲ್ಲ, ಎಕ್ಸೆಪ್ಟ್ ಹೈವೇಸ್ ಅಂಥದ್ದು ಬಿಟ್ಟರೆ. ಆಗ ಮತ್ತು ತುಂಬ ಪ್ರಾಬ್ಲಮ್ಗಳಿದ್ವು. ಅದು ಇದ್ರ ಅಟ್ಯಾಕ್ ಆಗಲಿ, ಕಾರ್ಗಿಲ್ ಅಟ್ಯಾಕ್ ಆಗಲಿ, ಪಾರ್ಲಿಮೆಂಟ್ ಅಟ್ಯಾಕ್ ಆಗಲಿ, ಇದೆಲ್ಲ ನೆಗೆಟಿವ್ ಇತ್ತು. ಸೊ ಅಲ್ಲಿ 2004ರಲ್ಲಿ ಬಿ ಜೆ ಪಿನವರು ಸೋಲ್ತಾರೆ, ಅಥವಾ ಇಂಡಿಯನವರು. ಸೊ 2004ರಲ್ಲಿ ಕಾಂಗ್ರೆಸ್ ಯು ಪಿ ಎ ಗೌರ್ಮೆಂಟ್ ಬರುತ್ತೆ. ಸೊ ಅವರು 2004 to 2009ವರೆಗೂ ಅವ್ರದ್ದು ಯಾವುದು ಅಂತ ಸ್ಕ್ಯಾಮ್ ಆಗಲಿ ಏನಾಗಲಿ ಅವಾಗ ಹೊರಗೆ ಬರಲ್ಲ. ಸೊ ಅದು ನಾರ್ಮಲ್ ಆಗಿರುತ್ತೆ. ಸೊ 2009ನಲ್ಲಿ ಮತ್ತೆ ಅಡ್ವಾಣಿನವರು ಪಿ ಎಮ್ ಕ್ಯಾಂಡಿಡೇಟ್ ತೊಗೊತಾರೆ. ಅಲ್ಲಿ ಜನಗಳಿಗೆ ಅಡ್ವಾಣಿನ ಅಂತ ಅವರಿಗೆ ಅಲ್ಲೇನೂ ಅಂತ ಒಂದು ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಇರಲಿಲ್ಲ ಅಡ್ವಾಣಿ ಅವರಿಗೆ. ಸೊ ಅವರು ಇಲ್ಲಿ ನೋಡಿದ್ರು ಯು ಪಿ ಎನಲ್ಲಿ ಅಂತ ಅವರಿಗೆ ಏನು ಆ್ಯಂಟಿ ಇನ್ಕ್ಯುಬೆನ್ಸಿ ಇರಲಿಲ್ಲ ಅಲ್ಲಿ. ಸೊ ಅಂದರೆ ರೂಲಿಂಗ್ ಪಾರ್ಟಿ ವಿರುದ್ಧ ಬರೋ ಒಂದು ವಿರುದ್ಧವಾದ ಮತಕ್ಕೆ ಆ್ಯಂಟಿ ಇನ್ಕ್ಯುಬೆನ್ಸಿ ಅಂತ ಕರೀತಾರೆ, ಅದು ಇರಲಿಲ್ಲ. ಸೊ ಜನಗಳು ಅದಕ್ಕೆ ನಾರ್ಮಲ್ಲಾಗಿ ಕರ್ನಾಟಕದಲ್ಲಿ 19 ಸೀಟ್ ಬಂತು, ಆದ್ರೂ ನಾರ್ತಲ್ಲೆಲ್ಲ ಅಂಥ ಫೇವರಬಲ್ ಇರಲಿಲ್ಲ. ಸೊ ಮತ್ತೆ ಯು ಪಿ ಎದವರು ಬಂದರು. ಬಟ್ 2014ಗೆ ಹೋಗೋಷ್ಟರಲ್ಲಿ ನಿಮ್ಗೆ ಅಲ್ಲೇ ಗೊತ್ತಿತ್ತು, ಕಾಮನ್ವೆಲ್ತ್ ಸ್ಕ್ಯಾಮ್ ಆಗಲಿ, 2G ಸ್ಕ್ಯಾಮ್ ಆಗಲಿ, ಸೊ ಕೋಲ್ ಸ್ಕ್ಯಾಮ್ ಆಗಲಿ, ಇವೆಲ್ಲ ಬಂತು. ಸುಪ್ರೀಂ ಕೋರ್ಟ್ನವ್ರು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರು. ಸುಬ್ರಹ್ಮಣ್ಯನ್ ಸ್ವಾಮಿ ಅವರೆಲ್ಲ 2G ಸ್ಕ್ಯಾಮ್ದು ಅದು ತುಂಬ ದೊಡ್ಡ ಹಗರಣ ಆಗೋತ್ತು. 1.76 ಲಕ್ಷ ಕೋಟಿ ಲಾಸ್ ಆಗಿದೆ ಗೌರ್ಮೆಂಟಿಗೆ ಅನ್ನೋದು ಶಾಕ್ ಆಗೋಯಿತು. ಇದೇ ಟೈಮ್ನಲ್ಲಿ ಇಲ್ಲಿ ಗುಜರಾತಲ್ಲಿ ನರೇಂದ್ರ ಮೋದಿ ಅವ್ರದ್ದು 4ನೇ ವರ್ಷ ಅವರು ಚೀಫ್ ಮಿನಿಸ್ಟ್ರಾಗಿ ಅವರು ಗೆದ್ದಿದ್ದರು 2012ರಲ್ಲಿ. ಸೊ ಅದನ್ನೇ ಅವ್ರು ಯೂಸ್ ಮಾಡ್ಕೊಂಡು ಅವರನ್ನು ಪ್ರಾಜೆಕ್ಟ್ ಮಾಡಿಕೊಂಡ್ರು. ಅದನ್ನು ಆಮೇಲೆ ಹಾಗೆ ಆರ್ ಎಸ್ ಎಸ್ನವರ ಡಿಕ್ಟ್ಯಾಟಿಂದ ಅವರದು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಅವರೇನು ಮಾಡಿದ್ರು, ಅವರೊಬ್ಬರೇ ಎಲ್ಲ ಕಡೆನೂ ಪ್ರೈಮ್ ಮಿನಿಸ್ಟರಲ್ ಅಥವಾ ಪ್ರೆಸಿಡೆನ್ಷಿಯಲ್ ಸ್ಟೈಲ್ ಆಫ್ ಎಲೆಕ್ಷನ್ನಿಗೆ ಕನ್ವರ್ಟ್ ಮಾಡಿಬಿಟ್ರು. ಸೊ ಜನಗಳಿಗೆ ಆಲ್ರೆಡಿ ಇಲ್ಲಿ ಯು ಪಿ ಎದಲ್ಲಿ ತುಂಬ ಫಾಲ್ಟು ಅಥವಾ ಆ್ಯಂಟಿ ಕೆಂಬಿನ್ಸಿ ಇತ್ತು. ಆ ಯು ಪಿ ಎ ಟೈಮ್ನಲ್ಲಿ ಡೆಲ್ಲಿ ಗ್ಯಾಂಗ್ ರೇಪ್ದು ಒಂದು ಕೇಸು ಎಲ್ಲ ಅಲೆ ಕಾಂಗ್ರೆಸ್ನವ್ರ ವಿರುದ್ಧ ಒಂದು ಅಲೆ ಬಂದಿತ್ತು. ಸೊ ಇದೇ ಟೈಮ್ ಕ್ಯಾಶ್ ಮಾಡ್ಕೊಳೋದಕ್ಕೆ ಇವರು ಪ್ರೆಸಿಡೆನ್ಷಿಯಲ್ ಸ್ಟೈಲ್ ಎಲೆಕ್ಷನ್ ಮಾಡಿದಾಗ ಅಲ್ಲಿ ಆಪೋಸಿಟ್ ಯಾರು ಅಂಥದ್ದು ಇರಲಿಲ್ಲ. ಮನಮೋಹನ್ ಸಿಂಗಿಗಾಲೇ ಯು ಪಿ ಎನಲ್ಲಿ ಅವರಿಗಾಲೇ ಈ ಸ್ಕ್ಯಾಮ್ಗಳಾಗಿದ್ದು ಪ್ರಾಬ್ಲಮ್ ಆಗಿತ್ತು. ಇನ್ನು ರಾಹುಲ್ ಗಾಂಧಿ ಪ್ರೂವನ್ ಅಲ್ಲ, ಅವರು ಅದನ್ನು ಡಿಕ್ಲೇರ್ ಮಾಡ್ಕೊಳಕ್ಕೂ ರೆಡಿ ಇರಲಿಲ್ಲ. ಸೊ ಅವರಿಗೆ ಅತಿ ಕಡಿಮೆ ಮೊತ್ತದ ಒಂದು 45 ಸೀಟ್ಗಳು ಬಂತು. ಸೊ ಬಿ ಜೆ ಪಿನವ್ರಿಗೆ 282 ಸೀಟ್ಸ್ ಬಂತು. ಸೊ ಬಿ ಜೆ ಪಿ ಎನ್ ಡಿ ಎ ಗೌರ್ಮೆಂಟ್ನವ್ರು ಗೆದ್ದರು. ಸೊ ಇನ್ನು 2019ನಲ್ಲಿ ಆಲ್ರೆಡಿ ಸಮ್ ಆಫ್ ದ ಡೆವಲಪ್ಮೆಂಟ್ಸ್ ಎಲ್ಲ ಆಗೋಗಿತ್ತು. ಮತ್ತು
ಬಾಳಕೋಟ್ ಸ್ಟ್ರೈಕು ಅಥವಾ ಈ ಸರ್ಜಿಕಲ್ ಸ್ಟ್ರೈಕ್ ಇವೆಲ್ಲ ಇತ್ತು. ಸೊ ಅದೇ ಟೈಮಲ್ಲಿ ಆ, ಇಲ್ಲಿ ಆ್ಯಂಟಿ ಇನ್ಕ್ಯುಬೆನ್ಸಿ ಇರಲಿಲ್ಲ 2019 ಸೊ ಮತ್ತೆ ನರೇಂದ್ರ ಮೋದಿ ಅವರೇ ಬಂದರು, ಮತ್ತು 300+ ಎನ್ ಡಿ ಎ ಗೌರ್ಮೆಂಟಿಗಿತ್ತು. ಸೊ ಮತ್ತು ಅವರು ವಿನ್ ಆದರು. ಸೊ ಈಗ 2024, ಸೊ 2024 ಈಗಲೂ ಅಂಥ ನೆಗೆಟಿವ್ ಅಥವಾ ಆ್ಯಂಟಿ ಇನ್ಕ್ಯುಬೆನ್ಸಿ ವೇವ್ ಇಲ್ಲ. ಆದರೆ ಇಲ್ಲಿ ಡೈನೆಮಿಕ್ಸ್ ಚೇಂಜ್ ಆಗೋಯಿತು. ಕಾಂಗ್ರೆಸ್ನವ್ರಿಗೆ ಗೊತ್ತಾಯಿತು, ಯಾಕಂದರೆ ಕಾಂಗ್ರೆಸ್ನವ್ರು 2019 50 ಮೇಲೆ 50+ ಸೀಟ್ಸ್ ಬಂತು. ಸೊ ಅವ್ರಿಗೆ ಗೊತ್ತಾಯಿತು, ನಾವು ಇಂಡಿವಿಜುವಲಾಗಿ ಇವ್ರನ್ನ ಫೈಟ್ ಮಾಡ್ತಾಯಿದ್ರೆ ಗೆಲ್ಲೋದಕ್ಕಾಗಲ್ಲ, ಯಾಕಂದರೆ ಇವ್ರ ಮೇಲೆ ಯಾವುದು ಅಂಥ ದೊಡ್ಡ ಹಗರಣ ಯಾವುದು ಪ್ರೂವ್ ಆಗಿಲ್ಲ. ಸೊ ಇವ್ರಿಗೆ ನೆಗೆಟಿವ್ ಇನ್ಕ್ಯುಬೆನ್ಸಿನೂ ಇಲ್ಲ, ಅವ್ರ ಇಮೇಜ್ ಅವ್ರಿಗೆ ಕಾಂಪೀಟ್ ಮಾಡೋಕ್ಕೆ ಯಾರೂ ಇಲ್ಲ ಅನ್ನೋದು ಗೊತ್ತಾಯಿತು. ಸೊ ಅದಕ್ಕೆ ಅವ್ರೇನು ಮಾಡಿದ್ರು, ಎಲ್ಲ ಪಾರ್ಟಿಗಳ ಜೊತೆ, ರೀಜನಲ್ ಪಾರ್ಟೀಸ್ಗಳ ಜೊತೆ ಅಲಯನ್ಸಿಗೆ ಹೋದರು. ಕೆಲವು ಕಡೆ ಸಕ್ಸೀಡ್ ಆಯಿತು, ಕೆಲವು ಕಡೆ ಇಲ್ಲ. ಸೊ ಓವರಾಲಿ ಇಂಡಿ ಅಲಯನ್ಸ್ ಅಂತ ಮಾಡಿದ್ರು. ಸೊ ಇದಕ್ಕೆ ಬಿ ಜೆ ಪಿನವರು ಸುಮ್ಮನೆ ಕೂತ್ಕೊಳ್ಳಲಿಲ್ಲ, ಯಾಕಂದರೆ ವೋಟ್ ಶೇರ್ ಡಿವೈಡ್ ಆಗೋಗ್ಬಿಡುತ್ತೆ. ಸೊ ವೋಟ್ ಶೇರ್ನ ಯುನೈಟ್ ಮಾಡೋದಕ್ಕೆ ಆಪೋಸಿಷನ್ ಟ್ರೈ ಮಾಡಿದ್ರೆ, ಸೊ ಇವರು ವೋಟ್ ಶೇರ್ನ ಯುನೈಟ್ ಮಾಡ್ಕೊಳೋದಕ್ಕೆ ಇವರು ರೀಜನಲ್ ಪಾರ್ಟೀಸ್ ಜೊತೆ ಮೈತ್ರಿ ಮಾಡಿಕೊಂಡ್ರು. ಕರ್ನಾಟಕದಲ್ಲಿ JDS ಆಗಲಿ, UPನಲ್ಲಿ ಅಪ್ನಾದಳ್ ಅಂತ ಇನ್ನೂ ಕೆಲವು ಪಾರ್ಟಿಗಳಾಗಲಿ, ಅಥವಾ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅವರ ಪಾರ್ಟಿ ಆಗಲಿ, ಜನಸೇನಾ ಪಾರ್ಟಿ ಆಗಲಿ, ಅಥವಾ TDP ಆಗಲಿ, ಮತ್ತು ತಮಿಳ್ನಾಡಲ್ಲಿ ಕೆಲವು ಪಾರ್ಟಿಗಳ ಜೊತೆ ಆಗಲಿ, ಅಥವಾ ಮಹಾರಾಷ್ಟ್ರದಲ್ಲಿ NCP ಸ್ಪ್ಲಿಟ್ ಪಾರ್ಟಿ ಮತ್ತು ಶಿವಸೇನೆ ಸ್ಪ್ಲಿಟ್ ಪಾರ್ಟಿ ಮತ್ತು BJP MNSನವರ ಸಪೋರ್ಟ್ ಆಗಲಿ, ಹರಿಯಾಣದಲ್ಲಿ ಕೆಲವು ಅಲಯನ್ಸ್ ಇದೆ. ಸೊ ಈ ಥರ BJPನವರು ಎಲ್ಲ ಕಡೆಯೂ ಅಲಯನ್ಸ್ ಮಾಡಿದ್ರು, ಯಾಕಂದರೆ ಅವ್ರಿಗೆ ಗೊತ್ತಾಯಿತು, ಯಾಕಂದರೆ ಅಲ್ಲಿ ವೋಟ್ ಶೇರ್ ಅವ್ರು ಯುನೈಟ್ ಮಾಡ್ತಾಯಿದ್ರೆ ಇವರು ವೋಟ್ ಶೇರ್ನ ಇನ್ಕ್ರೀಸ್ ಮಾಡ್ಕೋಬೇಕು. ಸೊ ವೋಟ್ ಶೇರ್ ಡೌನ್ ಆದರೆ ಆಟೋಮೆಟಿಕ್ ಪಾರ್ಟಿಗಳು ಬಿದ್ದೋಗುತ್ತೆ ಅಂತ. ಸೊ ಇಂಡಿಯಾನ ಸ್ಟ್ರೆಂಥನ್ ಮಾಡಿದ್ರು. ಸೊ ಈ ಸ್ಟ್ರೆಂಥನಿಂಗ್ ಆದಮೇಲೆ ಅಲ್ಲಿ ಎಲೆಕ್ಷನ್ ಕ್ಯಾಂಡಿಡೇಟ್ ನೋಡಿ ವೋಟ್ ಹಾಕೋದು ಒಂದಾದರೆ, ನಾನು ಹೇಳ್ದಂಗೆ ಈಗ MP ಯಾರು ಅಂತ ನೋಡಿ ಒಂದು ವೋಟ್ ಹಾಕ್ತಾರೆ, ಇನ್ನೊಂದು ಪಾರ್ಟಿ ನೋಡಿ ವೋಟ್ ಹಾಕ್ತಾರೆ. ಸೊ ಮೂರನೇದು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ನೋಡಿ ವೋಟ್ ಹಾಕ್ತಾರೆ. ಇಲ್ಲಿ ಒಂದು ನೀವು ಗಮನಿಸಬೇಕು, ಈ ಕಡೆ ನರೇಂದ್ರ ಮೋದಿ ಅಂತ ಡಿಕ್ಲೇರ್ ಆಗಿದೆ, ಆ ಕಡೆ ಯಾರು ಅಂತ ಡಿಕ್ಲೇರ್ ಆಗಿಲ್ಲ. ಸೊ ಜನಗಳಿಗೆ ನರೇಂದ್ರ ಮೋದಿ ಅಂದರೆ ಈಸ್ ಅ ಬೆಟರ್ ಲೀಡರ್ ಅಂತಲೇ ಅವ್ರು ಈಗಲೂ ಟ್ರೀಟ್ ಮಾಡ್ತಾರೆ. ಇನ್ಸ್ಪೈಟ್ ಆಫ್ ಅವರು ಎಷ್ಟೊಂದು ಪ್ರಾಮಿಸಸ್ಗಳು, ಬ್ಲ್ಯಾಕ್ ಮನಿ, ಆ್ಯಂಟಿ ಕರಪ್ಷನ್ ಅವೆಲ್ಲ ನಡೆದಿಲ್ಲ ಅಂದರೂ ಓಕೆ, ಡೆವಲಪ್ಮೆಂಟ್ ಒಂದು ತಕ್ಕ ಮಟ್ಟಿಗಿದೆ, ಎಲ್ಲ ಆರಾಮಾಗಿದೆ ಅಂತ ಅಂದ್ಕೊಂಡಿದ್ದಾರೆ. ಆದರೂ ಟ್ಯಾಕ್ಸೇಷನ್ ಅದೆಲ್ಲ ಜಾಸ್ತಿ ಆಗಿದೆ. ಆದರೆ ಜನಗಳಿಗೆ ಓಕೆ, ಈಸ್ ಅ ಪ್ರೂವನ್ ಲೀಡರ್, ಅವ್ರಿಗೇನೋ ಅಂಥ ಆ್ಯಂಟಿ ಇನ್ಕ್ಯುಬೆನ್ಸಿ ಇಲ್ಲಿ ನನಗೆ ಕಾಣಿಸ್ತಿಲ್ಲ. ನಾರ್ಮಲಾಗಿ ಜನಗಳು ವೋಟ್ ಔಟ್ ಮಾಡಬೇಕು ಅಂದರೆ ಒಂದು ಸ್ಟ್ರಾಂಗ್ 2009 ಜ್ಞಾಪಿಸ್ಕೊಳ್ಳಿ. 2009ರಲ್ಲಿ UPA ಏನಕ್ಕೆ ಅವ್ರನ್ನ ಇಳಿಸ್ಲಿಲ್ಲ ಅಂದರೆ ಅಲ್ಲಿ ಏನೋ ಅಂಥ ಸ್ಟ್ರಾಂಗ್ ಇದಿರಲಿಲ್ಲ. ಈಗ BJPನವರಿಗೆ ರಾಮ ಮಂದಿರ ಕಟ್ಟಿಸಿರೋ ಒಂದು ಇದಿದೆ, ಈಗೊಂದು ವೇವ್ ಇದೆ. ಸೊ ಅದ್ರ ಮೇಲೂ ಅವ್ರಿಗೆ ವೋಟ್ ಬೀಳುತ್ತೆ. ಆದರೆ ಮೇಯ್ನ್ ನೀವು ಇಲ್ಲಿ ಕ್ಯಾಂಡಿಡೇಟ್ ತೊಗೊಂಡ್ರೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇದ್ದಾರೆ, ಇಲ್ಲಿ ಇಲ್ಲವೇ ಇಲ್ಲ. ಇಲ್ಲಿ ಯಾರು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಸೊ ಇದು ಒನ್ ಆಫ್ ದ ಮೇನ್ ರೀಸನ್. ಸೊ ಇವರು ಅಂದ್ಕೊಂಡಿದ್ದಾರೆ ಅಲಯನ್ಸಿಗೆ ಹೋಗಿ ಯುನೈಟ್ ಮಾಡ್ಬೋದು ನಾವು ವೋಟ್ ಶೇರ್ನ ಅಂತ. ಆದರೆ ನೀವು ಒಂದೇ ಕ್ಯಾಂಡಿಡೇಟ್, ಮುಂಚೆ 4-5 ಕ್ಯಾಂಡಿಡೇಟ್ ಇದ್ದರೆ ಅಲ್ಲಿ ವೋಟ್ ಸ್ಪ್ಲಿಟ್ ಆಗ್ಬಿಡೋದು. ಈಗ ನೀವು ಯುನೈಟ್ ಮಾಡಿದ್ದೀರಿ, ನೀವು ಯುನೈಟ್ ಮಾಡಿದ ತಕ್ಷಣ ಜನಗಳು ಈಗಿನ ಈಸಿ ಆಗುತ್ತೆ, ಓಕೆ 2 ಕ್ಯಾಂಡಿಡೇಟ್, ಸೊ ನಾನು ಯಾರಿಗೆ ವೋಟ್ ಹಾಕಲಿ. ಸೊ ಅಲ್ಲೂ ಕೆಲವು ವೋಟ್ಗಳು ಆ ಕಡೆ ಟ್ರಾನ್ಸ್ಫರ್ ಆಗ್ತವೆ. ಸೊ ಆಲ್ರೆಡಿ ಪ್ಲಸ್ ಅಲಯನ್ಸು ಪ್ಲಸ್ ಆ್ಯಂಟಿ ಇನ್ಕ್ಯುಬೆನ್ಸಿ ಅಂಥದ್ದು ಇಲ್ಲ. ಸೊ ಅದರಿಂದ ಏನಾಗುತ್ತೆ, ಇಲ್ಲಿ NDAನವ್ರು ಗೆಲ್ಲೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನನ್ನ ಪ್ರಕಾರ NDA ಗೌರ್ಮೆಂಟ್ ಅಥವಾ BJPನವರು ಫುಲ್ ಮೆಜಾರಿಟಿಯಿಂದ 2024 ಎಲೆಕ್ಷನ್ನ ಗೆಲ್ತಾರೆ. 272+ ಸೀಟ್ಸ್ ಆರಾಮಾಗಿ ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಅವರು 400+ NDA ಅಂತ ಹೇಳ್ತಾ ಇದ್ದಾರೆ, ಅದು ಡಿಪೆಂಡ್ಸ್, ಅದು ವೇರಿಯೇಷನ್ ಮೇಲೆ. ಸೊ ಜೂನ್ 4ನೇ ತಾರೀಕು ನನ್ನ ಪ್ರಿಡಿಕ್ಷನ್ ಪ್ರಕಾರ NDA ಗೌರ್ಮೆಂಟ್ ಅಂತೂ 300+ ಬಂದೇ ಬರುತ್ತೆ. 400 ಅನ್ನೋದು ಅದು ಡಿಪೆಂಡ್ಸ್ ಆಗುತ್ತೆ, ಯಾಕಂದರೆ ಜನಗಳ ವೋಟಿಂಗ್ ಮೆಕ್ಯಾನಿಸಮ್ ಹೆಂಗಿದೆ ಅಂತ. ಸೊ ಈ ಅಲಯನ್ಸ್ ಏನು, ಈ ಇಂಡಿ ಅಲಯನ್ಸ್ ಅಂತ ಕಾಂಗ್ರೆಸ್ನವರೆಲ್ಲ ಮಾಡ್ಕೊಂಡಿದ್ದಾರೆ, ಅಲ್ಲಿ ಎಷ್ಟೊಂದು ಕಡೆ ವರ್ಕೇ ಆಗಿಲ್ಲ. ವೆಸ್ಟ್ ಬೆಂಗಾಲಲ್ಲೆಲ್ಲ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಸೊ ಇದು ವರ್ಕ್ ಆಗಲ್ಲ. ಸೊ ಆದ್ದರಿಂದ BJP ಅಥವಾ NDA ಗೌರ್ಮೆಂಟ್ ಬರುತ್ತೆ ಅಂತ ನಾನು ಪ್ರೆಡಿಕ್ಷನ್ ಮಾಡ್ತಾಯಿದ್ದೀನಿ. ಇದನ್ನು ಜೂನ್ 4ನೇ ತಾರೀಕು ನೋಡೋಣ.
ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.